ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ ಯಾರು ಉತ್ತಮರು ಎಂದು ವಿವಾದ ಉಂಟಾಯಿತು. ಈ ಸಮಸ್ಯೆಯನ್ನು ಪರಿಹರಿಸಲು ಎಲ್ಲರೂ ದೇವರಾಜ ಇಂದ್ರನ ಬಳಿಗೆ ಬಂದರು. ಬುದ್ಧಿವಂತನಾದ ದೇವರಾಜ ಇಂದ್ರನು, ಈ ಸಮಸ್ಯೆ ಯಾಕೋ ನನಗೆ ಸಮಸ್ಯೆಯಾಗಬಹುದು, ಒಬ್ಬರಿಗೆ ಉತ್ತಮ ಮತ್ತೊಬ್ಬರಿಗೆ ಅತೃಪ್ತ ಭಾವನೆ ಬರುವುದು ನನ್ನ ಮೇಲೆ ಎಂದು ಭಾವಿಸಿ, ನೀವೆಲ್ಲರೂ ಉಜ್ಜಯಿನಿಯ ರಾಜನಾದ ವಿಕ್ರಮಾದಿತ್ಯನ ಬಳಿಗೆ ಹೋಗಿ, ಆತ ನ್ಯಾಯಯುತವಾದವನು ಎಂದು ಭೂಮಿಗೆ ಗ್ರಹಗಳನ್ನು ಕಳುಹಿಸಿದನು. ಭೂಮಿಗೆ ಬಂದ ಎಲ್ಲ ಗ್ರಹಗಳು ವಿಕ್ರಮಾದಿತ್ಯನ ಹತ್ತಿರ, ನಮ್ಮಲ್ಲಿ ಯಾರು ಉತ್ತಮರು, ಇಂದ್ರನು ನಮ್ಮನ್ನು ನಿಮ್ಮ ಬಳಿ ಕಳುಹಿಸಿದನು, ಇದಕ್ಕೆ ಉತ್ತರ ನೀಡಬೇಕೆಂದು ಕೇಳಿದರು. ಅದಾಗಲೇ ರಾಜ ವಿಕ್ರಮಾದಿತ್ಯನು ನವರಾತ್ರಿಯನ್ನು ಆಚರಿಸಿದ್ದು ಮತ್ತು ಪ್ರತಿದಿನ ಒಂದೊಂದು ಗ್ರಹದ ಬಗ್ಗೆ ಪೂಜೆಯನ್ನು ಕೂಡ ಮಾಡಿದ್ದನು. ಕೊನೆಯ ದಿನ ಅದು ಶನಿ ಮಹತ್ವನ ಪೂಜೆಯಾಗಿತ್ತು. ಶನಿ ಮಹತ್ವದ ಬಗ್ಗೆ, ಆತನ ಪಾತ್ರದ ಬಗ್ಗೆ ಬ್ರಾಹ್ಮಣರು ವಿವರಿಸಿದ್ದರು. ಪೂಜೆಯ ವೇಳೆ ಪ್ರತಿದಿನವೂ ಎಲ್ಲ ಗ್ರಹಗಳ ಹರಿಕತೆ ಕೇಳಿದ ವಿಕ್ರಮಾದಿತ್ಯನಿಗೆ ಶನಿಯ ಕತೆ ಮಾತ್ರ ಕೇಳಲು ಆಸಕ್ತಿ ಇರಲಿಲ್ಲ. ಶನಿದೇವರು ತನ್ನ ಸ್ವಂತ ತಂದೆಯಾದ ಸೂರ್ಯನಿಗೂ ಮತ್ತು ಗುರು ಬೃಹಸ್ಪತಿಗೂ ತೊಂದರೆ ಕೊಟ್ಟವನೆಂದು ಶನಿಯ ಕೊನೆಯ ಪೂಜೆಯನ್ನು ನಿರಾಕರಿಸಿದ್ದನು ವಿಕ್ರಮಾದಿತ್ಯ. ಪೂಜೆಯನ್ನು ನಿರಾಕರಿಸಿದ್ದ ವಿಕ್ರಮಾದಿತ್ಯನನ್ನು ಕಂಡು ಬ್ರಾಹ್ಮಣರು, ವಿಕ್ರಮಾದಿತ್ಯ ಜಾತಕ ನೋಡಿ, ಶನಿಗ್ರಹವು ಇನ್ನು ಮುಂದೆ ನಿನ್ನ ಜಾತಕದ 12ನೇ ಹಂತದಲ್ಲಿ ಪ್ರವೇಶಿಸುತ್ತಾನೆ, ಇದು ಬಹಳ ಕೆಡುಕಿಗೆ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ. ಆದರೂ ವಿಕ್ರಮಾದಿತ್ಯನು ಪೂಜೆಗೆ ನಿರಾಕರಿಸಿದರು. ಇದರ ನಂತರ ಗ್ರಹಗಳು ಯಾರು ಉತ್ತಮರು ಎಂದು ವಿಕ್ರಮಾದಿತ್ಯನ ಬಳಿಗೆ ಬಂದಾಗ, ಅದಾಗಲೇ ಶನಿಯ ಕೊನೆಯ ಪೂಜೆಯನ್ನು ಕೈಬಿಟ್ಟ ವಿಕ್ರಮಾದಿತ್ಯನಿಗೆ ನ್ಯಾಯ ಕೊಡುವಾಗ ಗ್ರಹಗಳಿಗೆ ವಿಕ್ರಮಾದಿತ್ಯನು 9 ಸಿಂಹಾಸನಗಳನ್ನು ಸಿದ್ಧಗೊಳಿಸಿದ್ದೇನೆ, ಇವುಗಳ ಮೇಲೆ ಯಾರು ಕೊನೆಯದಾಗಿ ಕುಳಿತುಕೊಳ್ಳುವರೋ ಮೊದಲಿನವರು ಉತ್ತಮರಾಗುತ್ತಾರೆ ಎಂದು ಹೇಳುತ್ತಾನೆ. ಇಲ್ಲಿ 9 ಲೋಹಗಳ ಸಿಂಹಾಸನವೆಂದರೆ ಚಿನ್ನ, ಕಂಚು, ಹಿತ್ತಾಳೆ, ತವರು, ಸತ್ತು, ಅಬ್ರಕ ಮತ್ತು ಕಬ್ಬಿಣದಿಂದ ಮಾಡಲಾದ ಆಸನಗಳು. ಚಿನ್ನದ ಆಸನವನ್ನು ಮೊದಲ ಸ್ಥಾನದಲ್ಲಿ ಮತ್ತು ಕಬ್ಬಿಣದ ಆಸನವನ್ನು ಕೊನೆಯಲ್ಲಿ ಇರಿಸಲಾಗಿತ್ತು. ಸೂರ್ಯದೇವರು ಚಿನ್ನದ ಆಸನವನ್ನು ಆರಿಸಿಕೊಂಡಿದ್ದರೆ ಶನಿದೇವರು ಕಬ್ಬಿಣ ಆಸನವನ್ನು ಆರಿಸಿಕೊಂಡಿದ್ದರು. ವಿಕ್ರಮಾದಿತ್ಯನು ಹೇಳಿದ ಪ್ರಕಾರ ಕೊನೆಯಲ್ಲಿ ಯಾರು ಕುಳಿತುಕೊಳ್ಳುತ್ತಾರೋ ಅವರು ಚಿಕ್ಕವರಾಗುತ್ತಾರೆ ಅಂತ. ಕಬ್ಬಿಣದ ಆಸನವು ಕೊನೆಯಲ್ಲಿ ಇರಿಸಿದ್ದರಿಂದ ಶನಿದೇವರು ಕೊನೆಯಲ್ಲಿ ಕೂರಬೇಕಾಗುತ್ತದೆ. ಇದಕ್ಕೆ ಶನಿದೇವರು ಕೋಪಗೊಂಡು ವಿಕ್ರಮಾದಿತ್ಯನಿಗೆ, ನೀವು ನನ್ನನ್ನು ಈ ದೇವರುಗಳಲ್ಲಿ ಅತ್ಯಂತ ಕೆಳಮಟ್ಟದವನೆಂದು ಪರಿಗಣಿಸಿದ್ದೀರಿ, ಆದ್ದರಿಂದಾಗಿ ನನ್ನ ಸಿಂಹಾಸನವನ್ನು ಕೊನೆಯಲ್ಲಿ ಇರಿಸಿದ್ದೇವೆ. ನನ್ನ ಶಕ್ತಿ ನಿಮಗೆ ತಿಳಿದಿಲ್ಲ. ಸೂರ್ಯನು ಒಂದು ರಾಶಿ ಚಕ್ರದಲ್ಲಿ 1 ಅಥವಾ 2 ತಿಂಗಳು, ಗುರು ಗರಿಷ್ಠ 13 ತಿಂಗಳು, ಬುಧ ಮತ್ತು ಶುಕ್ರ 1 ತಿಂಗಳು, ಇನ್ನು ರಾಹು ಕೇತು 18 ತಿಂಗಳು. ಆದರೆ ನಾನು ಮಾತ್ರ 2 ವರ್ಷದಿಂದ 7 ವರ್ಷವರೆಗೆ ರಾಶಿಚಕ್ರವನ್ನು ಆಳಬಲ್ಲೆ. ಈ ಅವಧಿಯನ್ನು 7.5 ಎಂದು ಕರೆಯಲಾಗುತ್ತದೆ. ಈ ಅವಧಿಯಲ್ಲಿ ಶಕ್ತಿಶಾಲಿ ದೇವರುಗಳನ್ನು ಕೂಡ ಬಿಡಲಿಲ್ಲ ನಾನು. ರಾಮನ ಮೇಲೆ ಕೋಪಗೊಂಡಾಗ ಅವನಿಗೂ ಸಿಂಹಾಸನ ಬದಲು ಗಡಿಪಾರು ಸಿಕ್ಕಿತು. ಈಗ ಸಿದ್ಧರಾಗಿರಿ, ಏಕೆಂದರೆ ಇದು ನಿಮ್ಮ ಸರದಿ ಎಂದು ವಿಕ್ರಮಾದಿತ್ಯನಿಗೆ ಶನಿದೇವರು ಕೋಪಗೊಂಡು ಹೇಳುತ್ತಾರೆ. ಮುಂದೆ ವಿಕ್ರಮಾದಿತ್ಯನ ರಾಶಿ ಚಕ್ರದಲ್ಲಿ ಶನಿದೇವರ ಪ್ರಭಾವ ಹೇಗಿರುತ್ತೆ ಎನ್ನುವ ಕತೆ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ನನ್ನ ವಿಡಿಯೋಸ್ಗಾಗಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಮೇಘನಾ.